ಟ್ಯಾರಿಫ್ ಅಂತ ಹೇಳಿ ಜಗತ್ತನ್ನೇ ಹೆದರಿಸ್ತಾ ಇದ್ದ ಟ್ರಂಪ್ಗೆ ತವರಲ್ಲೇ ದೊಡ್ಡ ಆಘಾತ. ಟ್ಯಾರಿಫ್ ನಿಂದ ಅಮೆರಿಕದ ಖಜಾನೆಯಲ್ಲಿ ಇಡಕ್ಕಾಗ್ದಿರಷ್ಟು ದುಡ್ಡು ಬರುತ್ತೆ. ಎಲ್ಲರೂ ಶ್ರೀಮಂತರಾಗ್ತಾರೆ ಅಮೆರಿಕನ್ಸ್, ಮತ್ತೆ ಅಮೆರಿಕ ಗ್ರೇಟ್ ಅಂತ ಕಲರ್ ಸ್ಟೋರಿ ಹೇಳಿದ್ರು. ಆದ್ರೆ ಈಗ ಅಮೆರಿಕದಲ್ಲಿ ಹೋಲ್ಸೇಲ್ ಹಣದುಬ್ಬರ 1% ಜಂಪ್ ಆಗಿದೆ. ಅಮೆರಿಕದ ವಾರ್ಷಿಕ ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್ PPI ಬರೋಬ್ಬರಿ 3.3% ಜಂಪ್ ಆಗಿದೆ. ಅಮೆರಿಕದಲ್ಲಿ ಜೂನ್ ನಲ್ಲಿ $342.05 ಇದ್ದ ಮೊಟ್ಟೆ, ಮೀನು, ಮಾಂಸದ ಹೋಲ್ಸೇಲ್ ಮಾರಾಟದ ಪ್ರೈಸ್ ಜುಲೈನಲ್ಲಿ $344.15 ಆಗಿದೆ. ನಮ್ಮ ಕರೆನ್ಸಿ ಲೆಕ್ಕದಲ್ಲಿ ಹೇಳೋದಾದ್ರೆ $170 ಜಂಪ್ ಆಗಿದೆ. ಹೋಟೆಲ್ ತಿನಿಸುಗಳ ಬೆಲೆ ಜುಲೈನಲ್ಲಿ $382.75 ಇದ್ದಿದ್ದು ಜುಲೈನಲ್ಲಿ $383.81 ಆಗಿದೆ. ಮನೆ ಬಾಡಿಗೆ ಬೆಲೆ $434.59 ನಿಂದ ಪರ್ ಸ್ಕ್ವೇರ್ ಫೀಟ್ $435.48 ಗೆ ರೈಸ್ ಆಗಿದೆ. ಪ್ರಾಸೆಸ್ಡ್ ಗೂಡ್ಸ್ ಬೆಲೆ 2% ಜಂಪ್ ಆಗಿದೆ. ಮೆಡಿಕಲ್ ಸರ್ವಿಸ್, ಹೊಸ ವಾಹನಗಳ ಬೆಲೆ, ವೆಹಿಕಲ್ ಇನ್ಶೂರೆನ್ಸ್ ಕೂಡ ರೈಸ್ ಆಗ್ತಾನೆ ಹೋಗ್ತಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಸುಂಕದ ಸರದಾರ ಟ್ರಂಪ್. ಬೇರೆ ರಾಷ್ಟ್ರಗಳ ಮೇಲೆ ಹಾಕಿರೋ ಟ್ಯಾರಿಫ್ ಅಮೆರಿಕನ್ ಕಂಪನಿಗಳ ಮೇಲೆ ಪೆಟ್ಕೊಡ್ತಾ ಇದೆ. ಹೀಗಾಗಿ ಟ್ರಂಪ್ ರ ಪ್ಲಾನ್ ಅವರಿಗೇನೆ ಉಲ್ಟಾ ಹೊಡಿತಾ ಇದೆ. ಯಾಲೆ ಯೂನಿವರ್ಸಿಟಿಯ ಸ್ಟಡಿ ಪ್ರಕಾರ ಟ್ಯಾರಿಫ್ ನಿಂದಾಗಿ ಅಮೆರಿಕದ ಪ್ರತಿ ಕುಟುಂಬ ಹೆಚ್ಚುವರಿಯಾಗಿ ಸುಮಾರು $2,400 ಖರ್ಚು ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.